ಮೈಕ್ ಸಿಕ್ರೆ ಹಿಂದೂ ಮುಸ್ಲಿಂ ಎಂದೇ ಮಾತು ಪ್ರಾರಂಭಿಸುವ, ಹಿಂದುತ್ವದ ರಕ್ತ ಕಣಕಣಗಳಲ್ಲಿ ಹರಿಯುತ್ತಿದೆ ಎಂದು ಹೇಳುವ, ಮೆಕಾಲೆ ಶಿಕ್ಷಣವನ್ನು ವಿರೋಧಿಸಿ ಗುರುಕುಲ ಶಿಕ್ಷಣದ ಬಗ್ಗೆ ಭಾಷಣ ಮಾಡುವ ಬಿಜೆಪಿ ನಾಯಕ ಅನಂತಕುಮಾರ್ ಹೆಗ್ಡೆ ಅವರ ಧರ್ಮ ಪ್ರೇಮವನ್ನು ಅವರು ನ್ಯಾಯಾಲಯಕ್ಕೆ ಸಲ್ಲಿಸಿರುವ ಅಫಿಡವಿಟ್ ಬಟಾಬಯಲುಗೊಳಿಸಿದ್ದಾರೆ. ತನ್ನ ಮಗ ವಿದೇಶದಲ್ಲಿ ವಿದ್ಯಾಭ್ಯಾಸ ನಡೆಸುತ್ತಿದ್ದಾನೆ, ಆದ್ದರಿಂದ ಆತನ ಮೇಲಿರುವ ಎಫ್ಐಆರ್ ಅನ್ನು ರದ್ದುಗೊಳಿಸಬೇಕು. ಈ ಎಫ್ಐಆರ್ ಆತನ ಕಲಿಕೆಗೆ ತೊಂದರೆ ಆಗ್ತದೆ ಎಂದು ಅವರು ನ್ಯಾಯಾಲಯದಲ್ಲಿ ಕೋರಿಕೊಂಡಿದ್ದಾರೆ. ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಇವರ ಕಾರು ಮತ್ತು ಇನ್ನೊಂದು ಕಾರ್ನ ನಡುವೆ ಡಿಕ್ಕಿ ನಡೆದಿತ್ತು. ಆಗ ಇನ್ನೊಂದು ಕಾರ್ನಲ್ಲಿದ್ದ ಫೈರೋಜ್ ಖಾನ್ ಎಂಬುವರ ಮೇಲೆ ಅನಂತಕುಮಾರ್ ಹೆಗ್ಡೆ ಮತ್ತು ಅವರ ಮಗ ಹಲ್ಲೆ ಮಾಡಿರುವುದಾಗಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಅನಂತಕುಮಾರ್ ಹೆಗ್ಡೆ ಈಗ ನ್ಯಾಯಾಲಯಕ್ಕೆ ಅರಿಕೆ ಮಾಡಿಕೊಂಡಿದ್ದಾರೆ. ಅನಂತಕುಮಾರ್ ಹೆಗ್ಡೆ ಕೇವಲ ಬಿಜೆಪಿ ಮುಖಂಡರಾಗಿ ಮಾತ್ರ ಗುರುತಿಸಿಕೊಂಡಿರುವುದಲ್ಲ, ಪ್ರಖರ ಹಿಂದುತ್ವವಾದಿಯಾಗಿ ಗುರುತಿಸಿಕೊಂಡವರು. ಹಿಂದೂ ಧರ್ಮವನ್ನು ಉಳಿಸುವುದಕ್ಕೆ ಹಿಂದೂ ಸಮುದಾಯ ಏನ್ ಮಾಡಬೇಕು, ಯಾವ ಶಿಕ್ಷಣವನ್ನು ಕಲಿಬೇಕು, ಯಾವ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಕು ಎಂದು ಆಗಾಗ ತಮ್ಮ ಭಾಷಣಗಳ ಮೂಲಕ ಕರೆ ಕೊಡುವವರು. ಭಟ್ಕಳದ ಮಸೀದಿಯನ್ನು ಬಾಬ್ರಿ ಮಸೀದಿಯಂತೆ ಧ್ವಂಸ ಮಾಡ್ತೇವೆ ಅಂತ 2024ರಲ್ಲಿ ಅವರು ಹೇಳಿಕೆ ನೀಡಿದ್ದರು. ಇದರ ಬಗ್ಗೆ ಪೊಲೀಸರು ದೂರು ದಾಖಲಾಗಿತ್ತು. ಹಿಂದೂ ಹುಡುಗಿಯರನ್ನ ಯಾರಾದರೂ ಮುಟ್ಟಿದ್ರೆ ಆ ಕೈ ಇರಬಾರದು ಎಂದು ಕರೆ ನೀಡಿದ್ದರು. ಈ ಮೂಲಕ ಕಾನೂನು ಕೈಗೆತ್ತಿಕೊಳ್ಳುವಂತೆ ಹಿಂದೂ ಯುವಕರಿಗೆ ಪರೋಕ್ಷವಾಗಿ ಕರೆ ನೀಡಿದ್ದರು. ಜಾತ್ಯತೀತರನ್ನ ಅಪ್ಪ ಅಮ್ಮನ ರಕ್ತ ಗುರುತು ಇಲ್ಲದವರು, ಇತಿಹಾಸ ಗೊತ್ತಿಲ್ಲದ ಮೂರ್ಖರು ಎಂದು 2017ರಲ್ಲಿ ಹೇಳಿಕೆ ನೀಡಿದ್ದರು. ಸಂವಿಧಾನದಿಂದ ಸೆಕ್ಯುಲರ್ ಪದ ತೆಗಿಬೇಕು ಎಂಬ ಉದ್ದೇಶದಿಂದಲೇ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಎಂದು ಅವರು ಹೇಳಿದ್ದರು. ಆ ಬಳಿಕ ಕ್ಷಮೆಯನ್ನು ಯಾಚಿಸಿದ್ದರು. ಇಸ್ಲಾಂ ಎಲ್ಲಿಯವರೆಗೆ ಇರುತ್ತದೋ ಅಲ್ಲಿಯವರೆಗೆ ಜಗತ್ತಿನಲ್ಲಿ ನೆಮ್ಮದಿ ಇರುವುದಿಲ್ಲ ಎಂಬ ಹೇಳಿಕೆಯನ್ನು ನೀಡಿದ್ದರು. ಇದಲ್ಲದೆ ಸಿದ್ದರಾಮಯ್ಯ ವಿರುದ್ಧ ಕೂಡ ಅತ್ಯಂತ ಕೆಳಮಟ್ಟದ ಹೇಳಿಕೆಯನ್ನು ನೀಡಿದ್ದರು. ರಾಹುಲ್ ಗಾಂಧಿಯವರ ಧರ್ಮ ಮತ್ತು ಜಾತಿಯನ್ನು ಪ್ರಶ್ನಿಸಿ ಡಿಎನ್ಎ ಪುರಾವೆ ಕೊಡ್ತಾರಾ ಅಂತ ವ್ಯಂಗ್ಯ ಮಾಡಿದ್ದರು. ಅವರ ಮಾತುಗಳೆಲ್ಲ ಯುವ ಸಮೂಹವನ್ನು ಪ್ರಚೋದಿಸುವ, ಕಾನೂನನ್ನು ಕೈಗೆತ್ತಿಕೊಳ್ಳುವುದಕ್ಕೆ ಪ್ರೇರಣೆ ನೀಡುವ ರೀತಿಯಲ್ಲೇ ಇರ್ತದೆ. ಅವರು ಗುರುಕುಲ ಶಿಕ್ಷಣದ ಪರ ಮಾತಾಡ್ತಾರೆ. ಮೆಕಾಲೆ ಶಿಕ್ಷಣ ಎಂದು ಈಗಿನ ಭಾರತೀಯ ಶಿಕ್ಷಣ ಕ್ರಮವನ್ನು ವ್ಯಂಗ್ಯ ಮಾಡ್ತಾರೆ. ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ ಗುರುಕುಲ ಶಿಕ್ಷಣದ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾರೆ. ಆದರೆ ಅವರು ತನ್ನ ಮಗನನ್ನ ಮಾತ್ರ ಮೆಕಾಲೆ ಶಿಕ್ಷಣ ಇರುವ ವಿದೇಶದಲ್ಲಿ ಓದಿಸುತ್ತಿದ್ದಾರೆ. ಅವರ ಮಗ ವಿದೇಶದಲ್ಲಿ ಕಲಿಯುವುದಕ್ಕೆ ಪ್ರಕರಣ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಕೇಸ್ ಕೈಬಿಡಿ ಎಂದು ನ್ಯಾಯಾಲಯದಲ್ಲಿ ಅರಿಕೆ ಮಾಡ್ತಾರೆ. ಆದರೆ ಇದೇ ಅನಂತಕುಮಾರ್ ಹೆಗ್ಡೆ ಭಟ್ಕಳದ ಮಸೀದಿಯನ್ನು ಒಡೆಯುವುದಾಗಿ ಹೇಳಿ ಯುವಕರಿಗೆ ಕಾನೂನು ಕೈಗೆತ್ತಿಕೊಳ್ಳುವಂತೆ ಪ್ರಚೋದಿಸುತ್ತಾರೆ. ಇಸ್ಲಾಂ ಎಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೆ ಜಗತ್ತಿನಲ್ಲಿ ನೆಮ್ಮದಿ ಇರುವುದಿಲ್ಲ ಎಂದು ಹೇಳಿ ಚಪ್ಪಾಳಿ ಗಿಟ್ಟಿಸಿಕೊಳ್ತಾರೆ. ಅವರ ಮಾತು ಕೇಳಿ ಕಾನೂನನ್ನು ಕೈಗೆತ್ತಿಕೊಂಡ ಯುವಕರು ನ್ಯಾಯಾಲಯದ ಮೆಟ್ಟಿಲೇರಿ ಇಳಿಯುತ್ತಿದ್ದಾರೆ, ಜೈಲಿಗೆ ಹೋಗ್ತಿದ್ದಾರೆ. ಆದರೆ ಈ ಬಡಪಾಯಿಗಳ ಪ್ರಕರಣದಲ್ಲಿ ಇವರು ಇಂಥದ್ದೊಂದು ಅರ್ಜಿಯನ್ನು ಅವರು ಹಾಕಿಯೇ ಇಲ್ಲ. ಆ ಯುವಕರ ಬದುಕು ಹಾಳಾಗ್ತಾ ಇದೆ. ಅವರಿಗೆ ಉದ್ಯೋಗಕ್ಕಾಗಿ ಬೇರೆ ಊರಿಗೆ ಹೋಗುವಂತ ಪರಿಸ್ಥಿತಿ ಇಲ್ಲ. ಸಮನ್ಸ್ಗೆ ನ್ಯಾಯಾಲಯಕ್ಕೆ ಆಗಾಗ ಹಾಜರಾಗಬೇಕಾಗುತ್ತೆ. ಆದ್ದರಿಂದ ಅವರ ಮೇಲಿನ ಕೇಸನ್ನು ಹಿಂಪಡೆಯಿರಿ ಎಂದು ಅವರು ಒಂದು ಬಾರಿಯೂ ನ್ಯಾಯಾಲಯದಲ್ಲಿ ಕೇಳಿಕೊಂಡಿಲ್ಲ. ಆದರೆ ಅವರ ಮಗನ ವಿಷಯದಲ್ಲಿ ಮಾತ್ರ ಅವರು ಕಾಳಜಿ ಹೊಂದಿದ್ದಾರೆ. ತನ್ನ ಮಗನ ಮೇಲಿನ ಎಫ್ಐಆರ್ ಅನ್ನು ರದ್ದುಗೊಳಿಸಿ ಮಗ ವಿದೇಶದಲ್ಲಿ ಮೆಕಾಲೆ ಶಿಕ್ಷಣ ಪಡೆಯುವುದಕ್ಕೆ ಅನುಮತಿ ಕೊಡಿ ಎಂಬಂತೆ ನ್ಯಾಯಾಲಯದಲ್ಲಿ ಕೋರಿಕೊಂಡಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಅನಂತಕುಮಾರ್ ಹೆಗ್ಡೆ ಅವರ ಹಿಂದುತ್ವ ದಲಿತರು, ಶೂದ್ರರು ಸಹಿತ ಬಡಪಾಯಿಗಳನ್ನ ಜೈಲಿಗಟ್ಟುವ ಹಿಂದುತ್ವ ಎಂದು ಹೇಳ್ತಿದ್ದಾರೆ. ಅವರ ಮಗನ ಬದುಕು ಉಜ್ವಲವಾಗಬೇಕು, ಆದರೆ ಉಳಿದ ಬಡವರ ಮನೆಯ ಮಕ್ಕಳ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಎಂದು ಹೇಳ್ತಿದ್ದಾರೆ. ಬಡ ಯುವಕರ ಕೈಗೆ ಆಯುಧವನ್ನು ಕೊಟ್ಟು ಧರ್ಮ ರಕ್ಷಣೆಗೆ ಇಳಿಯುವಂತೆ ಪ್ರಚೋದಿಸುವ ಅನಂತಕುಮಾರ್ ಹೆಗ್ಡೆ ಅವರು ತನ್ನ ಮಗನನ್ನ ಈ ಕೆಲಸಕ್ಕೆ ಇಳಿಸದೆ ಯಾಕೆ ವಿದೇಶದಲ್ಲಿ ಓದಿಸುತ್ತಿದ್ದಾರೆ ಎಂಬ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಅದು ಅನಂತಕುಮಾರ್ ಹೆಗ್ಡೆ ಅವರ ಒಂದು ಅರ್ಜಿ ಇದೀಗ ಅವರ ಧರ್ಮ ರಕ್ಷಣೆಯ ಪ್ರಾಮಾಣಿಕತೆಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.